ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ, ಹೀಗೆ ಶ್ರಾವಣ ಮಾಸದಲ್ಲಿ ಅನೇಕ ವಾರಗಳು ಅತ್ಯಂತ ಶುಭಪ್ರದ ಅಂತ ನಮಗೆ ಈಗಾಗಲೇ ಮನಸ್ಸಿಗೆ ಬಂದಿದೆ. ಶ್ರಾವಣ ಸೋಮವಾರದಲ್ಲಿ ಈಶ್ವರ ಸನ್ನಿಧಾನಗಳಲ್ಲಿ ವಿಶೇಷವಾದ ಪೂಜೆಗಳು ನೆರವೇರುತ್ತೆ. ಶ್ರಾವಣ ಮಾಸ ಹೀಗೆ ಒಂದು ತಪಸ್ಸಿಗೆ ಮತ್ತು ಅರಿವು ಅರ್ಥ ಮಾಡಿಕೊಳ್ಳಿಕ್ಕೆ, ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅರಿವು ಅಂತಂದರೆ ಏನೋ ನಾನು ನನ್ನ ಬಳಿ ಇರ್ತಕ್ಕಂಥ ಕಾರನ್ನು ರಿಪೇರಿ ಮಾಡ್ತೀನಿ, ಸ್ಕೂಟ್ರ್ ರಿಪೇರಿ ಮಾಡ್ತೀನಿ, ಅಥವಾ ಇನ್ನೇನೋ ಮನೇಲಿ ವೈರೋ ಬಲ್ಪೋ ಕೆಟ್ಟೋಗಿದೆ ಅದನ್ನು ರಿಪೇರಿ ಮಾಡ್ತೀನಿ, ಇದು ಲೌಕಿಕದ್ದು, ಇದು ಬೇಕು. ಆದರೆ ಇದಕ್ಕಿಂತ ಬಹಳ ಮುಖ್ಯವಾಗಿ ಪರಮಾನಂದ ಕೊಡ್ತಕ್ಕಂಥದ್ದು ಅಲೌಕಿಕ ವಿದ್ಯೆ. ಯಾವುದನ್ನು ಆತ್ಮಜ್ಞಾನ ಅಂತೀವೋ, ಏನೂ ಇಲ್ಲ ಅಂದರೂ ನೆಮ್ಮದಿಯನ್ನು ಕಳ್ಕೊಳ್ಳಲ್ವೋ ಆ ವಿದ್ಯೆ, ಅದು ಉಂಟಾಗಬೇಕು. ಅದು ಈ ಶ್ರಾವಣ ಮಾಸದಲ್ಲಿ ಸಾಧ್ಯವಾಗುತ್ತೆ. ಶ್ರವಣ, ಮನನ, ನಿಧಿಧ್ಯಾಸ ಅಂತ 3 ಹಂತಗಳಿದ್ದಾವೆ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಈ ಶ್ರಾವಣ ಮಾಸ ಈ 3ಕ್ಕೂ ಒಂದು ರೀತಿಯ ರಹದಾರಿ, ರಸ್ತೆ, ಹೈವೇ ಇದ್ದ ಹಾಗೆ, ಹೈವೇ ರಸ್ತೆ ಇದ್ದ ಹಾಗೆ. ಶ್ರಾವಣ ಮಾಸದಲ್ಲಿ ನಾವು ಈ 3ಅನ್ನು ಶ್ರಾವಣ ಮಾಸದಲ್ಲಿ ಶ್ರವಣ ಕೇಳ್ಮೆಯೇ ವಿಷ್ಣುವಿನ ಸ್ಮರಣೆ, ವಿಷ್ಣುವಿನ ನಾಮಸ್ಮರಣೆ, ಅಥವಾ ಅವನ ಉಪನ್ಯಾಸಗಳು, ಇತರೆ ಯಾವುದೇ ಭಗವದ್ಗೀತಾ ಚಿಂತನೆ, ವಿಷ್ಣು ಸಹಸ್ರನಾಮ ಚಿಂತನೆ, ರಾಮಾಯಣ ಪಾರಾಯಣ, ಈ ಥರದ್ದು ಯಾವುದೂ ಕೇಳ್ಮೆಯಿಂದ ಭಗವಂತನ ಕಡೆಗೆ ಹೋಗೋದು. ಮತ್ತು ಶ್ರವಣ ಮನನ, ಕೇಳಿದ್ದನ್ನು ಹಾಗೆ ಮನಸ್ಸಿನಲ್ಲಿ ನಾವು ಅದನ್ನು ಹಾಗೆ ಮೆಲುಕು ಹಾಕುವುದು. ಮನಸ್ಸಿನಲ್ಲಿ ಪದೇ ಪದೇ ಅದನ್ನೇ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು. ಆ ರಾಮರ ಗುಣಗಳನ್ನು, ರಾಮರು ಆ ನಡೆ, ಅವರ ಒಂದು ನಿಲುವು, ಅವರ ಧರ್ಮ ಪ್ರಜ್ಞೆ, ಅವರು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಇದ್ದಂತಹ, ಅವರು ಎದುರಿಸಿದ ರೀತಿ, ಇವುಗಳನ್ನು ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು. ಇದು ಮನನ ಮಾಡ್ತಕ್ಕಂಥದ್ದು. ಕೃಷ್ಣನ ಬಗ್ಗೆನೂ ಅಷ್ಟೇ. ಕೃಷ್ಣ ತೆಗೆದುಕೊಂಡಂತಹ ನಿಲುವು, ಅವನ ಪ್ರೀತಿ, ಅವನ ಲೋಕವಿಶ್ವಾಸ, ಲೋಕಪ್ರೀತಿ, ಕಾರುಣ್ಯ, ಇವುಗಳನ್ನೆಲ್ಲ ಸ್ಮರಣೆಗೆ ತಂದುಕೊಳ್ಳೋದು. ನೀವು ಯಾವುದೇ ಭಗವಂತ ಪರಮೇಶ್ವರ ಇಡೀ ಬ್ರಹ್ಮಾಂಡವನ್ನು ಉಳಿಸಲಿಕ್ಕೆ ವಿಷವನ್ನು ತೆಗೆದುಕೊಂಡ ಹಾಗೆ ನಮ್ಮ ಕಹಿಗಳೆಲ್ಲ ಅವನ ಗುಣಗಾನವನ್ನು ಹೇಳ್ಕೊಳ್ಳೋದ್ರಿಂದ ಮನಸ್ಸಿನಲ್ಲಿ ಅದನ್ನೇ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು. ಇದು ಸದಾಕಾಲ ಮನನ ಶ್ರವಣ ಮನ ನಿಧಿಧ್ಯಾಸ ಅಂತಂದರೆ ಅದರಲ್ಲಿ ಮತ್ತೆ ಬೇರೆ ಇಲ್ಲ, ಭಗವಂತನ ಹೊರತಾಗಿ ಇನ್ನೇನೂ ಇಲ್ಲ, ನಾನು ಕೂಡ ಅದರಲ್ಲೇ ಸೇರಿಬಿಟ್ಟಿದ್ದೀನಿ ಅಂತಕ್ಕಂಥ ಒಂದು ಔನ್ನತ್ಯದ ಸ್ಥಿತಿ. ಇದೆಲ್ಲ ನೋಡಿ, ಇದು ಅನುಭವಕ್ಕೆ ಬರೋದು ಬಹಳ ಕಷ್ಟ. ಉಪನ್ಯಾಸಗಳಲ್ಲೋ ಉಪನಿಷತ್ತುಗಳಲ್ಲೋ ಇವುಗಳನ್ನೆಲ್ಲ ಓದ್ಕೋತೀವಿ, ಆದರೆ ಈ ಹಂತ ತಲುಪೋದು ಬಹಳ ಕಷ್ಟ. ಹೀಗಾಗಿ ಶ್ರವಣ ಮನನಗಳ ಮೂಲಕ ಅದು ಮಾಡ್ತಾ ಅವರಿಗೆ ಹೇಳಲಿಕ್ಕೂ ಆಗದ, ವಿವರಿಸಲಿಕ್ಕಾಗದ ಪರಿಸ್ಥಿತಿಯನ್ನು ತಾನು ಅನುಭವಿಸ್ತಾರೆ. ಅದು ಪರಮಾನಂದ ಅಂತ. ಅದು ರಮಣ ಮಹರ್ಷಿಗಳಿಗೆ ಸಾಧ್ಯವಾಗುತ್ತೆ. ಅವರು ಹಾಗಿದ್ದವರು. ಯಾವುದೊಂದನ್ನು ಎಲ್ಲವೂ ಆತನೇ ಆಗಿರುವಾಗ, ಎಲ್ಲವೂ ಅದರೊಳಗೆ ಲೀನವಾಗಿರುವಾಗ ಇನ್ನೇನಿದೆ, ಬೇರೆ ಇನ್ನೇನು ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈ ಸ್ಥಿತಿ ಬಹಳ ದೊಡ್ಡದು. ಅದಕ್ಕೆ ಹೋಗಲಿಕ್ಕೆ ಶ್ರಾವಣ ಮಾಸದ ಇಂತಹ ಪೂಜೆಗಳು, ಪ್ರಾರ್ಥನೆಗಳು, ಉಪದೇಶಗಳು, ಉಪನ್ಯಾಸಗಳೆಲ್ಲ ಸಹಾಯ ಮಾಡ್ತವೆ. ಹೀಗಾಗಿ ಶ್ರಾವಣ ಮಾಸದಲ್ಲೆಲ್ಲ ಆ ಭಗವಂತನ ಸಂಕೀರ್ತನೆಗಳನ್ನು ಕೇಳ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಆಲಿಸ್ತಕ್ಕಂಥದ್ದು, ಇವುಗಳನ್ನು ಮಾಡೋದರಿಂದ ನಮಗೆ ಆ ಒಂದು ಸ್ಥಿತಿ, ಆ ದಾರಿ, ನಾವು ಅದರಲ್ಲಿದ್ದರೆ, ಆ ದಾರಿಯಲ್ಲಿದ್ದರೆ ಮಾರ್ಗಸ್ಥೋ ನಾವ ಸೀದತಿ ಅಂತ. ದಾರಿ ಇದ್ದವನು ಬೇರೆ ಕಡೆಗೆ ಹೋಗಲ್ಲ. ಇದು GPS ಥರ ಅಲ್ಲ. ಅದಾದರೂ ಎಲ್ಲಿ ಹೋಗಿ ತಲುಪ್ತೀವಿ, ಆ GPS ಹಾಕ್ಕೊಂಡಾಗ ಎಲ್ಲಿ ಹೋಗಿ ತಲುಪ್ತೀವಿ, ಒಂದೊಂದು ಸಲ ಎಡವಟ್ಟು ಮಾಡಿ ಇನ್ನೆಲ್ಗೋ ಕರ್ಕೊಂಡು ಹೋಗ್ಬಿಡೋ ಸಾಧ್ಯತೆ ಇರುತ್ತೆ. ಆದರೆ ಇದು ಹಾಗಲ್ಲ, ನಿಶ್ಚಯವಾದ ಗುರಿ ಇದೆ. ಅಲ್ಲಿ ಹೋಗ್ಲಿಕ್ಕೆ ದಾರಿ ಇವುಗಳ ಮೂಲಕ ಹೇಗೋ, ಈಗ ಶಿವ ಸಂಕೀರ್ತನೆ ಮಾಡ್ತಿರೋ, ಶಿವಪೂಜೆ ಮಾಡ್ತಿರೋ, ವಿಷ್ಣು ಪ್ರಾರ್ಥನೆ ಮಾಡ್ತಿರೋ, ಯಾವುದಾದ್ರೂ ಸರಿ, ಆನಂದದ ಗುರಿ ಏನಪ್ಪ ಅಂದರೆ ಆನಂದ. ಯಾವ ಸ್ಥಿತಿಯಲ್ಲೂ ಮನುಷ್ಯ ತನ್ನ ಮನಸ್ಸಿನ ದುರ್ಬಲತೆಯನ್ನು ಕಳ್ಕೊಳ್ಳದೆ, ಆಲೋಚನೆಗಳನ್ನು ಮಾಡದೆ
ಆನಂದ ಎಂಥ ಕ್ಲಿಷ್ಟದಲ್ಲೂ ಇದು ಕ್ಲಿಷ್ಟವಲ್ಲ, ಇದು ಇರೋದೇ ಹೀಗೆ ಅಂತ ಅಂದುಕೊಳ್ತಾನಲ್ಲ, ಆ ಸ್ಥಿತಿಯನ್ನು ಹೋಗಿ ತಲುಪಲಿಕ್ಕೆ ಇವೆಲ್ಲವೂ ದಾರಿಯಾಗುತ್ತೆ. ಹೀಗಾಗಿ ಶ್ರಾವಣ ಮಾಸದಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ, ಹರಣ ಮಾಡದೆ ಭಗವತ್ ಚಿಂತನೆಯಲ್ಲಿ, ಸತ್ಕಾರ್ಯಗಳಲ್ಲಿ, ಸಜ್ಜನರ ಸಂಘದಲ್ಲಿ ಹೀಗೆ ಸಮಯವನ್ನು ನಾವು ವಿನಿಯೋಗ ಮಾಡಬೇಕು. ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.